ಮಾಡಿಕೊಂಡು ಮತ್ತೊಂದು ಕಡೆ ಈ ಮಂತ್ರಿಮಂಡಲ ಪುನರ್ರಚನೆಯಲ್ಲಿ ಸ್ಥಾನ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ಎದುರು ಕೆಲ ಹಿರಿಯ ಶಾಸಕರುಗಳು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಂದರೆ ಮಂತ್ರಿಮಂಡಲ ಇನ್ ಕೇಸ್ ಪುನರ್ರಚನೆ ಆದ್ರೆ ಅಂತ, ಪುನರ್ರಚನೆ ಆದ್ರೆ ನಮ್ಗೆಲ್ಲ ಒಂದು ಸ್ಥಾನ ಕೊಡಿ ಅಂತ ಸುಮಾರು 16 ಹಿರಿಯ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಿರಿಯ ಶಾಸಕರುಗಳಿಗೆ ಆದ್ಯತೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ರು. 3ಕ್ಕೂ ಹೆಚ್ಚು ಬಾರಿ ನಾವು ಶಾಸಕರಾಗಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ, ಕನಿಷ್ಠ 20 ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಿ, 3ಕ್ಕಿಂತ ಹೆಚ್ಚಿನ ಬಾರಿ ಆಯ್ಕೆ ಆದಂಥವ್ರು ಇದ್ದೀವಿ ನಾವೆಲ್ಲ, ಉಪಚುನಾವಣೆ ಬಳಿಕ ಪುನರ್ರಚನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟು ಕಳಿಸಿದಾರಂತೆ. ಸೊ ಪುನರ್ರಚನೆ ವಿಚಾರವಾಗಿ ದೆಹಲಿಗೆ ಹೋಗ್ತೀನಿ ಅಂತಲೂ ಕೂಡ ಸಿಎಂ ಹೇಳಿದ್ದಾರೆ ಈ ಶಾಸಕರುಗಳ ಬಳಿ ಅಂತ ಹೇಳಿ ನಮಗೆ ತಿಳಿದು ಬರ್ತಾ ಇದೆ. ನೀವಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಬಾಗೇಪಲ್ಲಿ ಶಾಸಕರುಗಳಿಂದ ಹಿಡಿದು ಮಂಡ್ಯ ಭಾಗದ ಶಾಸಕರುಗಳು, ಅದಾದ ನಂತರದಲ್ಲಿ ಬೆಂಗಳೂರಿನ ಭಾಗದ ಶಾಸಕರುಗಳು, ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ಎಲ್ಲ ಅವರೊಂದು ಟೀಮ್ ಮಾಡಿಕೊಂಡು ಇವತ್ತು ಭೇಟಿ ಮಾಡಿದ್ದಾರೆ. ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂಥ ಬಳಿಕ ಮಾತನಾಡಿದ್ದಾರೆ. ಎಚ್ ಸಿ ಬಾಲಕೃಷ್ಣ ಕೂಡ ಫೋಟೋದಲ್ಲಿದ್ದಾರೆ, ನೀವು ನೋಡ್ತಾ ಇದ್ದೀರಲ್ಲ, ಏನು ಹೇಳಿದ್ರೆ ಬನ್ನಿ ಕೇಳೋಣ. 40 ಜನಕ್ಕೂ ಹೆಚ್ಚು ಹಿರಿಯ ಶಾಸಕರು 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನು ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತು ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತು ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ವೆರಿ ಇಂಟ್ರೆಸ್ಟಿಂಗ್ಲಿ ಇಷ್ಟು ಬಾರಿ ನಾವು ಆ ಬಣ ಈ ಬಣ ಅಂತ ಹೇಳ್ತಾ ಇದ್ದಂಥ ಕೆಲ ನಾಯಕರುಗಳು ಕೂಡ ಇವತ್ತೆಲ್ಲ ಒಟ್ಟಾಗಿನೇ ಹೋಗಿ ಮುಖ್ಯಮಂತ್ರಿಗಳ ಮುಂದೆನೆ ಅಹವಾಲು ಇಡ್ತಾ ಇದ್ದಾರೆ ಅಂತ ಅಂದ್ರೆ ಇದರಿಂದ ಇರುವಂತಹ ಸ್ಟ್ರಾಟಜಿ ಜೊತೆಗೆ ಇವರು ಇಟ್ಟಿರುವಂತಹ ಬೇಡಿಕೆಯನ್ನ ಮುಖ್ಯಮಂತ್ರಿಗಳು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು, ಏನ್ ಕತೆ ಅಂತ? ಮಾಲ್ತೇಶ್, ಈ ಬಣ ರಾಜಕೀಯ ಒಂದು ಕಡೆಗೆ ಆಗ್ತಾ ಇದ್ರೆ ಯಾವುದೇ ರೀತಿಯಂಥ ಬೆಳವಣಿಗೆಗಾಗಲಿ ಅಥವಾ ಪ್ರೋಸೆಸ್ಗಳಾಗಲಿ ಯಾವುದೇ ರೀತಿಯಂಥ ಒಂದು ಡೆವಲಪ್ಮೆಂಟ್ಗಳನ್ನಂಥದ್ದು ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನಾವು ನೋಡಿದ್ದೀವಿ, ಮೊದಲ ಬಾರಿಯ ಶಾಸಕರು ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಿ ಪತ್ರವನ್ನು ಬರೆದು ನೇರವಾಗಿಯೇ 5ಕ್ಕೂ ಹೆಚ್ಚು ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಮನವಿ ಮಾಡಿದರು. ಅದರ ಬೆನ್ನಲ್ಲೇ ಹಿರಿಯ ಶಾಸಕರು, ಪ್ರಮುಖವಾಗಿ 3ರಿಂದ 5 ಸಲ ಗೆದ್ದಂಥ ಶಾಸಕರು ಕೂಡ ಮೊನ್ನೆ ತಾನೇ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದರೆ ಇವತ್ತು ಎಲ್ಲರೂ ಕೂಡ ಒಂದು ನಿಯೋಗದೊಂದಿಗೆ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಈಗ ಬಣ ರಾಜಕೀಯ ಒಂದು ಕಡೆಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗಲ್ಲ, ಮುಂದುವರಿತಾರಾ, ಇಡ್ತಾರಾ, ಅದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈ ಒಂದು ರೇಸ್ನಲ್ಲಿ ಅಂದರೆ ಯಾವುದೇ ರೀತಿಯಂಥ ಬೆಳವಣಿಗೆ ಆದರೂ ಕೂಡ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಅನೇಕ ಹಿರಿಯರು ತಮ್ಮ ಸ್ಥಾನ ಕೈತಪ್ಪಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳನ್ನ ವಿಧಾನಸಭೆಯ ಪಡಸಾಲೆಯಲ್ಲಿರುವಂಥ ಅವರ ಕಚೇರಿಗೆ ತೆರಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮಾಲ್ತೇಶ್, ಮನವಿಯಲ್ಲಿ ಅವ್ರು ಮಾತಾಡಿರುವಂಥದ್ದು ಅಥವಾ ಮನವಿಯನ್ನು ಮಾಡಿರುವಂಥದ್ದು ಅನ್ನೋದಾದರೆ ಈಗಾಗಲೇ ನಾವು ಅನೇಕ ಬಾರಿ ಹೇಳಿದ್ದೀವಿ, ಅನೇಕರು ಈಗಾಗಲೇ 5-6 ಬಾರಿ ಗೆದ್ದಿದ್ದೀವಿ, ಆದರೂ ಕೂಡ ಪಕ್ಷ ನಮ್ಮನ್ನು ಪರಿಗಣಿಸಲಿಲ್ಲ. ಹೀಗಾಗಿ ಈ ಬಾರಿ ಮುಂದಿನ ರೀಶಫಲ್ ಏನಾಗುತ್ತೆ, ಸಂಪುಟ ಪುನರ್ರಚನೆ ಏನಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವಕಾಶ ಕೊಡಬೇಕು. ಕನಿಷ್ಠ 20 ಜನ ಹಿರಿಯರಿಗೆ, ಅಂದರೆ 34ರಲ್ಲಿ ಕನಿಷ್ಠ 20 ಜನ ಹಿರಿಯರಿಗೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅಥವಾ ಮುಖ್ಯಮಂತ್ರಿಗಳು ಕೂಡ ನಾನು ದೆಹಲಿಗೆ ಹೋಗ್ತೀನಿ, ಬೈ ಎಲೆಕ್ಷನ್ಸ್ ಎಲ್ಲ ಇದೆ, ಬೈ ಎಲೆಕ್ಷನ್ಸ್ ಎಲ್ಲ ಆದಮೇಲೆ ದೆಹಲಿಗೆ ಹೋಗ್ತೀನಿ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ರೀಶಫಲ್ಗೆ ನಾನು ಒತ್ತನ್ನು ಕೊಡ್ತೀನಿ, ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಹೆಸರುಗಳನ್ನು ಪರಿಗಣಿಸಿ ಆ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಈ ನಿಯೋಗಕ್ಕೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಮೋದ್.